ತುಮಕೂರಿನಲ್ಲಿ ಅತಿ ದೊಡ್ಡ ರೈಸ್ ಮಾಫಿಯಾ ನಡೀತಾ ಇದೆಯಾ? ವ್ಯಾನ್ನಲ್ಲಿ ಏನು ಸಿಕ್ಕಿತ್ತಲ್ಲ ಅದೇ ರೀತಿಯಾದಂಥ ಚೀಲದಲ್ಲಿರುವಂಥ ಅಕ್ಕಿ. ಇವರ ಟ್ರಿಕ್ ಆಗಿರುವಂಥದ್ದು ಇದು ಬಹುದೊಡ್ಡ ಮಾಫಿಯಾ ಆಗಿರುವಂಥ ಸಾಧ್ಯತೆ ಇದೆ. ಒಳಗಡೆ ನೀವು ನೋಡ್ಬೋದು, ಅಲ್ಲಿಯೂ ಕೂಡ ಮೂಟೆಗಳನ್ನ ಕಟ್ಟಿ ಇಟ್ಟಿರುವಂಥದ್ದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಆಶ್ಚರ್ಯ. ಪ್ರಜಾಶಕ್ತಿ ಬಿಚ್ಚಿಡ್ತಿದ ತುಮಕೂರಿನ ರೈಸ್ ಮಾಫಿಯಾದ ಸ್ಟೋರಿ. ಬಡವರ ಪಾಲಿನ ಅಕ್ಕಿಯನ್ನ ತಿಂದು ತೇಗುತ್ತಿವೆ ಹೆಗ್ಗಣಗಳು. ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿರೋದು ಹೇಗೆ ಈ ಕದೀಮರು? ನಗರದ ರೈಸ್ ಮಿಲ್ ಸೇರ್ತಿದೆ ಟನ್ಗಟ್ಟಲೆ ರೇಷನ್ ಅಕ್ಕಿ. ಎಸ್ ವೀಕ್ಷಕರೇ, ನಾವಿವತ್ತು ತೋರಿಸೋಕೆ ಹೊರಟಿರೋ ಈ ಸ್ಟೋರಿಯನ್ನ ನೋಡಿದ್ರೆ ನೀವೇ ಒಂದು ಕ್ಷಣ ಶಾಕ್ ಆಗ್ಬಿಡ್ತೀರಾ. ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯದ ಅಕ್ಕಿ ಹೀಗೆಲ್ಲ ಮಿಸ್ಯೂಸ್ ಆಗ್ತಿದೆಯಾ ಅಂತ ಟೆನ್ಷನ್ ಆಗೋಗ್ತೀರಾ. ನೀವು ಮಾತ್ರ ಅಲ್ಲ, ಅನ್ನರಾಮಯ್ಯ ಅಂತಲೇ ಕರೆಸಿಕೊಳ್ಳೋ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಅನ್ಸುತ್ತೆ. ನುಡಿದಂತೆ ನಡೆಯುತ್ತಿದ್ದೇವೆ ಅಂತ ಹೇಳಿಕೊಳ್ಳುವ ಸಿದ್ದು ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಅಕ್ಕಿಯನ್ನ ನೀಡೋದಕ್ಕೆ ಹರಸಾಹಸ ಪಡ್ತಾ ಇದೆ. ಈ ಯೋಜನೆಗಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಯೋಜನೆಗೆ ಅಕ್ಕಿಯನ್ನ ಹೊಂದಿಸೋದಕ್ಕೂ ಸಿಕ್ಕಾಪಟ್ಟೆ ಪರದಾಡ್ತಿದೆ. ಅಕ್ಕಿ ಸಿಗದ ಕಾರಣ ಕೆಲವು ತಿಂಗಳು ಅಕ್ಕಿ ಬದಲು ಹಣವನ್ನ ನೀಡಿದ್ದ ಸರ್ಕಾರ ಸದ್ಯ 10 ಕೆಜಿ ಅಕ್ಕಿಯನ್ನ ನೀಡ್ತಾ ಇದೆ. ಆದ್ರೆ ಬಡವರ ಪಾಲಿನ ಈ ಅಕ್ಕಿಯನ್ನ ಹೆಗ್ಗಣಗಳು ತಿಂದು ತೇಗ್ತಾ ಇದ್ದು ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕಿ ತಮ್ಮ ಜೇಬನ್ನ ತುಂಬಿಸಿಕೊಡ್ತಿದ್ದಾರೆ. ತುಮಕೂರಿನಲ್ಲಿ ಈ ರೈಸ್ ಮಾಫಿಯಾ ಅನ್ನೋದು ಎಗ್ಗಿಲ್ಲದೆ ನಡೆಯುತ್ತಿದೆ. ಪ್ರತಿ ತಿಂಗಳು ಟನ್ಗಟ್ಟಲೆ ರೇಷನ್ ಅಕ್ಕಿ ನಗರದ ರೈಸ್ ಮಿಲ್ಗಳನ್ನ ಸೇರ್ತಾ ಇದ್ದು, ಬಡವರಿಗೆ ಉಚಿತವಾಗಿ ನೀಡುವ ರೇಷನ್ ಅಕ್ಕಿಯನ್ನು ಕಲರ್ಫುಲ್ ಚೀಲದಲ್ಲಿ ತುಂಬಿ ಹಣಕ್ಕಾಗಿ ಮಾರಾಟ ಮಾಡುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ. ತುಮಕೂರಿನ ರೈಸ್ ಮಾಫಿಯಾದ ಸ್ಟೋರಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಇಂದು ಬಿಚ್ಚಿಡ್ತಿದೆ. ಇವತ್ತು ಮಧ್ಯಾಹ್ನ ಸಾರ್ವಜನಿಕರೊಬ್ಬರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿಯೊಂದನ್ನ ನೀಡ್ತಾರೆ. KA 438534 ಸಂಖ್ಯೆಯ ಮಿನಿ ಕ್ಯಾಂಟರ್ನಲ್ಲಿ ಮೂಟೆಗಟ್ಟಲೆ ರೇಷನ್ ಅಕ್ಕಿಯನ್ನ ಸಾಗಿಸಲಾಗ್ತಿದೆ. ಇದು ಬೀದಿಪಾಳ್ಯ ಸರ್ಕಲ್ ಬಳಿ ಇರುವ ರೈಸ್ ಮಿಲ್ ಕಡೆ ಹೋಗ್ತಿದೆ ಅನ್ನೋ ಮಾಹಿತಿ ಬರುತ್ತೆ. ನಿಮ್ಮ ಪ್ರಜಾಶಕ್ತಿ ಟಿವಿಗೂ ಈ ಬಗ್ಗೆ ಮಾಹಿತಿ ಬರುತ್ತೆ. ಇನ್ನು ಈ ಬಗ್ಗೆ ಖಚಿತ ಮಾಹಿತಿ ಬರ್ತಿದ್ದಂತೆ ಅಲರ್ಟ್ ಆದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಈ ವಾಹನವನ್ನ ಫಾಲೋ ಮಾಡಿದಾಗ ಅದು ಬೀದಿಪಾಳ್ಯ ಸರ್ಕಲ್ ಬಳಿ ಇರುವ ಹರ್ಮನ್ ಎಂಟರ್ಪ್ರೈಸಸ್ ಎಂಬ ರೈಸ್ ಮಿಲ್ ಒಳಗೆ ಹೋಗಿತ್ತು. ತನ್ನನ್ನ ಅಧಿಕಾರಿಗಳು ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದೇ ತಡ ಈ ಮಿನಿ ಕ್ಯಾಂಟರ್ ಚಾಲಕ ಆ ರೈಸ್ ಮಿಲ್ನಲ್ಲಿಯೇ ವಾಹನವನ್ನ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದ. ಅಧಿಕಾರಿಗಳು ಬಂದಿದ್ದು ಗೊತ್ತಾಗಿ ಅಲ್ಲಿಂದ ಸಿಬ್ಬಂದಿ ಕೂಡ ಎಸ್ಕೇಪ್ ಆಗಿತ್ತು. ಅಧಿಕಾರಿಗಳು ವಾಹನದ ಬಳಿ ಹೋಗಿ ಪರಿಶೀಲನೆಯನ್ನ ನಡೆಸಿದಾಗ ವಾಹನದಲ್ಲಿ 50ಕ್ಕೂ ಹೆಚ್ಚು ರೇಷನ್ ಅಕ್ಕಿಯ ಮೂಟೆಗಳು ಇದ್ದದ್ದು ಪತ್ತೆಯಾಗಿತ್ತು. ಆದರೆ ಇವ್ಯಾವೂ ಗೋಣಿ ಚೀಲದಲ್ಲಿ ಇರಲಿಲ್ಲ. ಬದಲಾಗಿ ರೇಷನ್ ಅಕ್ಕಿಯನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಸಾಗಿಸಲಾಗ್ತಿತ್ತು. ಬಡವರ ಪಾಲಾಗಬೇಕಾಗಿದ್ದಂತಹ ಅಕ್ಕಿ ಇದೀಗ ಹಣಬಾಕರ ಪಾಲಾಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನು ಆಡಿರುವಂಥದ್ದು. ತುಮಕೂರಿನಲ್ಲಿ ಏನು ಈ ಬಡವರ ಪಾಲಾಗಬೇಕಿತ್ತಂಥ ಪಡಿತರ ಅಕ್ಕಿಯನ್ನು ಹಣವಂತರು ಅಥವಾ ಯಾವುದೋ ಒಂದು ಈ ಡೀಲ್ ಮಾಡುವಂಥ ಕೆಲಸಗಾರರು ಇದನ್ನು ಬೇರೆ ಕಡೆಗೆ ಸಾಗಿಸ್ತಾ ಇರುವಂಥ ಬಗ್ಗೆ ಅವರಿಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರ ಪ್ರಕಾರವಾಗಿ ಅವರಿದೀಗ ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ತುಮಕೂರಿನ ಬೀದಿಪಾಳ್ಯ ಸರ್ಕಲ್ನ ಪಕ್ಕದಲ್ಲಿ ಇರುವಂಥ ಒಂದು ಅಕ್ಕಿಯ ಏನು ರೈಸ್ ಮಿಲ್ ಏನಿರುತ್ತೆ, ಈ ರೈಸ್ ಮಿಲ್ನಲ್ಲಿ ಒಂದು ಗಾಡಿ ಸುಮಾರು ಒಂದು 80ಕ್ಕೂ ಹೆಚ್ಚು ಚೀಲಗಳನ್ನು ಹೊಂದಿರುವಂಥ ಒಂದು
ಒಂದು ಗಾಡಿಯನ್ನು ಇದೀಗ ಆಹಾರ ಇಲಾಖೆಯ ಅಧಿಕಾರಿಗಳು ಸೀಸ್ ಮಾಡಿ ಇದೀಗ ಎಲ್ಲ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದಾಗಲೇ ಅಧಿಕಾರಿಗಳು ಇಲ್ಲಿ ಬಂದು ಅದನ್ನು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅದರ ಏನೇನು ಇತ್ತು ಅದರಲ್ಲಿ ಅದನ್ನು ಕೂಡ ಸಮಗ್ರವಾಗಿ ಒಂದು ವರದಿಯನ್ನು ಕೂಡ ಸಲ್ಲಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ತಿರ್ಬೋದು. ಈ ರೀತಿಯಾಗಿ ಒಂದು ಸುಮಾರು 70-80ಕ್ಕೂ ಹೆಚ್ಚು ಮೂಟೆಗಳನ್ನು ಹೊಂದಿರುವಂಥ ಒಂದು ಮಿನಿ ಟ್ಯಾಂಕರ್ ರೀತಿಯಲ್ಲಿ ಇರುವಂಥ ಗಾಡಿ ಇದು. ಕ್ಯಾಂಟರ್ ರೀತಿಯಲ್ಲಿ ಇರುವಂಥ ಈ ಒಂದು ಗಾಡಿಯಲ್ಲಿ ಅಕ್ಕಿಯ ಮೂಟೆಗಳನ್ನು ತಂದು ಈ ರೀತಿಯಾಗಿ ರೈಸ್ ಮಿಲ್ಗೆ ತಂದು ಇದನ್ನು ಬೇರೆ ಏನು ಚೀಲವನ್ನು ಮಾಡಿ ಮಾರಾಟ ಮಾಡಲಿಕ್ಕಿತ್ತು ಅನ್ನುವಂಥ ಒಂದು ಅನುಮಾನ ಕೂಡ ಬರ್ತಾ ಇರುವಂಥ ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ರೈಸ್ ಮಾಸ್ಟರ್ ಅನ್ನುವಂಥ ಒಂದು ಬ್ಯಾಗ್ನಲ್ಲಿ ಇಲ್ಲಿ ಅಕ್ಕಿ ಈಗಾಗಲೇ ಶೇಖರಣೆ ಮಾಡಿರುವಂಥದ್ದು. ಆದರೆ ಇದು ಈ ರೇಷನ್ಗೆ ಕೊಡ್ತಿರುವಂಥ ಅಕ್ಕಿಯೇ ಇರಬಹುದು ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಎಲ್ಲಿಂದಲೋ ಪಡಿತರದ ಅಕ್ಕಿಯನ್ನು ಇಲ್ಲಿಗೆ ತಂದು ಆ ಅಕ್ಕಿಯನ್ನು ಇವರು ಸ್ವಲ್ಪ ಪಾಲಿಶ್ ಮಾಡಿಯೋ ಅಥವಾ ಸ್ವಲ್ಪ ಅದನ್ನು ಬೇರೆ ರೀತಿಯಾಗಿ ಪರಿಶೀಲನೆಯನ್ನು ಮಾಡಿ ಅದನ್ನು ಬೇರೆ ಒಂದು ಕವರನ್ನಾಗಿ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ದೊಡ್ಡ ರೈಸ್ ಮಿಲ್ ಆಗಿರುವಂಥದ್ದು ದೊಡ್ಡ ರೀತಿಯ ಒಂದು ಹಗರಣ ಕೂಡ ನಡೀತಾ ಇರುವಂಥ ಸಾಧ್ಯತೆಗಳಿರುವಂಥದ್ದು. ಈಗ ಖಚಿತ ಮಾಹಿತಿಯನ್ನು ಪಡೆದುಕೊಂಡಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಇವತ್ತು ಇಲ್ಲಿ ದಾಳಿಯನ್ನು ನಡೆಸ್ತಾರೆ. ಸುಮಾರು 70-80 ಮೂಟೆಯನ್ನು ಹೊಂದಿರುವಂತಹ ಮಿನಿ ಕ್ಯಾಂಟರ್ ವಾಹನವನ್ನು ಇದೀಗ ಸೀಸ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಈಗ ಸಮರ್ಪಕವಾಗಿ ಅದರಲ್ಲಿ ಏನೇನಿತ್ತು ಅದೆಲ್ಲವನ್ನ ಕೂಡ ವರದಿ ಸಲ್ಲಿಸುವ ಸಲುವಾಗಿ ಮತ್ತೆ ಅದನ್ನು ಎಲ್ಲ ಅಧಿಕಾರಿಗಳ ಮುಂದೆ ತೆರೆದಿಡುವ ಸಲುವಾಗಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಮಿನಿ ಕ್ಯಾಂಟರ್ನ ಚಾಲಕ ಕೂಡ ಗಾಡಿಯನ್ನು ಇದೇ ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿರುವಂಥದ್ದು. ಜೊತೆಗೆ ಇಡೀ ಈ ಒಂದು ರೈಸ್ ಮಿಲ್ನಲ್ಲಿ ಯಾವಾಗ ಅಧಿಕಾರಿಗಳು ಇಲ್ಲಿ ದಾಳಿಯನ್ನು ನಡೆಸ್ತಾರೆ, ಇಡೀ ರೈಸ್ ಮಿಲ್ನಲ್ಲಿ ಯಾರೊಬ್ಬರು ಕೂಡ ಇಲ್ಲಿ ಇಲ್ಲ, ಈಗ ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ನೀವು ಇದು ನೋಡ್ಬೋದು ದೃಶ್ಯದಲ್ಲಿ. ಪೊಲೀಸರು ಕೂಡ ಹೊಯ್ಸಳ ಕೂಡ ಇಲ್ಲಿ ಬಂದಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಇದು ಎಲ್ಲಿಂದ ಬಂದಿದ್ದು ಅಕ್ಕಿ, ಎಲ್ಲಿಗೆ ಹೋಗ್ತಾ ಇತ್ತು, ಏನು ಮಾಡ್ತಾ ಇದ್ರು, ಇದೆಲ್ಲವನ್ನ ಕೂಡ ಪರಿಶೀಲನೆ ನಡೆಸುವಂಥ ಸಲುವಾಗಿ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಆದರೆ ಏನು ಕ್ಯಾಂಟರ್ನ ಚಾಲಕ ಕೂಡ ಪರಾರಿಯಾಗಿರುವಂಥದ್ದು. ಈ ಮಿಲ್ನಲ್ಲಿ ಯಾರೊಬ್ಬರು ಕೂಡ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಅವರು ಈಗ ಎಲ್ಲ ಒಂದು ವೀಕ್ಷಣೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ನಾವು ಅಲ್ಲಿ ಹೋಗಿ ನೋಡಿದಾಗ ಇದು ಕೇವಲ ಒಂದು ಗಾಡಿಯ ಕಥೆಯಲ್ಲ, ಇದು ದೊಡ್ಡ ಮಾಫಿಯಾ ಅನ್ನೋದು ಸ್ಪಷ್ಟವಾಗಿತ್ತು. ಯಾಕಂದ್ರೆ ಆ ರೈಸ್ ಮಿಲ್ನಲ್ಲಿ ಇದೇ ತರಹದ 100 ಚೀಲಗಳು ಪತ್ತೆಯಾಗಿದ್ವು. ಇದೇ ರೇಷನ್ ಅಕ್ಕಿಯನ್ನ ಹಬೀಬಿ ಗೋಲ್ಡ್ ಅನ್ನೋ ಬ್ರ್ಯಾಂಡ್ ಇರುವ ಚೀಲದಲ್ಲಿ ತುಂಬಿ ಮಾರಾಟ ಮಾಡ್ತಾ ಇರೋದು ಕೂಡ ಆಗಿತ್ತು. ಇದಕ್ಕೆ ಸಾಕ್ಷ್ಯ ನೀಡುವಂತೆ ಇದೇ ತರಹದ ಪ್ಲಾಸ್ಟಿಕ್ ಚೀಲದಲ್ಲಿದ್ದ ರೇಷನ್ ಅಕ್ಕಿಯನ್ನ ಪಾಲಿಶ್ ಮಾಡಿ ಹಬೀಬಿ ಗೋಲ್ಡ್ ಬ್ಯಾಗ್ನಲ್ಲಿ ತುಂಬುತ್ತಿದ್ದ ಕಾರ್ಮಿಕರು ಅವೆಲ್ಲವನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ರು. ವೀಕ್ಷಕರೇ, ತುಮಕೂರಿನಲ್ಲಿ ಅತಿ ದೊಡ್ಡ ರೈಸ್ ಮಾಫಿಯಾ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಏನು ಆಹಾರ ಮತ್ತು ನಾಗರಿಕ ಇಲಾಖೆ ಏನು ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸ್ತಾರೆ, ಆ ದಾಳಿ ನಡೆದಿರುವಂಥದ್ದು ಬೀಜಿಪಾಳ್ಯ ಸರ್ಕಲ್ ಇರುವಂಥ ಒಂದು ಅತಿ ದೊಡ್ಡ ರೈಸ್ ಮಿಲ್ನಲ್ಲಿ. ಈ ರೈಸ್ ಮಿಲ್ನಲ್ಲಿ ಏನಾಗ್ತಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಏನು ಇವರು ಈಗ ದಾಳಿ ಮಾಡಿ ವ್ಯಾನ್ನಲ್ಲಿ ಏನು ಸಿಕ್ಕಿತ್ತಲ್ಲ ಅದೇ ರೀತಿಯಾದಂಥ ಚೀಲದಲ್ಲಿರುವಂಥ ಅಕ್ಕಿ. ಈ ಅಕ್ಕಿಯನ್ನು ಕೂಡ ನೀವು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಈ ರೀತಿಯಾದಂಥ ಅಕ್ಕಿ ಇದರಲ್ಲಿ ಇರುವಂಥದ್ದು. ಇದರ ಪಕ್ಕದಲ್ಲಿಯೇ ಇದೇ ಚೀಲದಲ್ಲಿರುವಂಥ, ಅಂದರೆ ಈ ಚೀಲವನ್ನು ಇದೀಗ ಈ ರೀತಿಯಾದಂಥ ಒಂದು ಚೀಲದಲ್ಲಿ ತುಂಬಿ ಅವರು ಇದನ್ನು ಬೇರೆ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದು. ಹಬೀಬಾ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಒಂದು ಅಕ್ಕಿ ಚೀಲಗಳನ್ನ ರೆಡಿ ಮಾಡಿಸಿರುವಂಥದ್ದು. ಇದೇ ರೇಷನ್ ಅಕ್ಕಿಗಳನ್ನ ತಂದು ಸ್ವಲ್ಪ ಪಾಲಿಶ್ ಮಾಡಿ ಅದನ್ನು ಇವರು ಬೇರೆ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ಸರ್ಕಾರಿ ಚೀಲದಲ್ಲಿದ್ದರೆ ಗೊತ್ತಾಗುತ್ತೆ, ಸರ್ಕಾರಿ ಅಕ್ಕಿ, ರೇಷನ್ ಅಕ್ಕಿ, ಪಡಿತರಕ್ಕೆ ವಿತರಣೆ ಮಾಡುವಂಥ ಅಕ್ಕಿ ಅಂತೇಳಿ ಗೊತ್ತಾಗುತ್ತೆ. ಆದರೆ ಈ ರೀತಿಯಾಗಿ ಯಾವುದೋ ಬೇರೆ ಒಂದು ಚೀಲದಲ್ಲಿ ಅದನ್ನು ಹಾಕಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಆಹಾರ ಇಲಾಖೆ ಏನು ಆಫೀಸ್ನ ಎದುರುಗಡೆ ಇಟ್ಟು ಮಾರಾಟ ಮಾಡಿದ್ರು ಕೂಡ ಆ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಇದು ಇವರ ಟ್ರಿಕ್ ಆಗಿರುವಂಥದ್ದು. ಇದು ಬಹುದೊಡ್ಡ ಮಾಫಿಯಾ ಆಗಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಈ ಒಂದು ಗೋಡನ್ನಲ್ಲಿ ನಾವು ನೋಡ್ತಾ ಹೋದರೆ ಸಾಕಷ್ಟು ಏನಂದರೆ ಮೂಟೆಗಟ್ಟಲೆ ಏನು ಅಕ್ಕಿಯನ್ನು ತುಂಬಿ ಇಲ್ಲಿಟ್ಟಿರುವಂಥದ್ದು. ಈಗಾಗಲೇ ಇವತ್ತು ನಾವು 70-80 ಮೂಟೆಗಳನ್ನು ಇಲ್ಲಿ ಹಿಡಿದಿರುವಂಥ ವ್ಯಾನ್ ಇದೆ. ಇದ್ರ ಜೊತೆಗೆ ಒಳಗಡೆ ನೀವು ನೋಡ್ಬೋದು ಅಲ್ಲಿಯೂ ಕೂಡ ಮೂಟೆಗಳನ್ನ ಕಟ್ಟಿ ಇಟ್ಟಿರುವಂಥದ್ದು. ಅದು ಎಲ್ಲಿಂದ ಬಂದಿರುವಂಥದ್ದು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲೇ ಇಲ್ಲಿಯೂ ಕೂಡ ಸಾಕಷ್ಟು ಮೂಟೆಗಳನ್ನು ತುಂಬಿ ಅಕ್ಕಿಗಳನ್ನು ಇಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಎಲ್ಲಿಂದ ಬಂದವು, ಯಾರು ತಂದು ಕೊಟ್ಟರು, ರೈತರು ತಂದು ಕೊಟ್ರ ಅಥವಾ ಇವರು ಎಲ್ಲಿಂದ ಖರೀದಿ ಮಾಡಿದ್ರು, ರೇಷನ್ ಅಕ್ಕಿನ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಇಲ್ಲೆಲ್ಲವೂ ಕೂಡ ಬೇರೆ ಬೇರೆ ಚೀಲಗಳಲ್ಲಿ ತುಂಬಿ ಇಲ್ಲಿ ಅಕ್ಕಿಗಳನ್ನು ತಂದು
ಮೂಟೆ ಹಾಕಿರುವಂಥದ್ದು. ಈ ಮೂಟೆ ಹಾಕಿರೋ ಅಕ್ಕಿಗಳನ್ನು ತಂದು ನಂತರ ಇವರು ಈ ರೀತಿಯಾಗಿ ಒಂದು ಪ್ಯಾಕೆಟ್ ಮಾಡಿ ಹಬೀಬಾ ಅನ್ನುವಂಥ ರೀತಿ, ಹಬೀಬಾ ಗೋಲ್ಡ್ ಅನ್ನುವಂಥ ರೀತಿಯಲ್ಲಿ ಪ್ಯಾಕೆಟ್ ಮಾಡಿ ಆ ಅಕ್ಕಿಗಳನ್ನು ಇವರು ಮಾರ್ಕೆಟ್ ಮಾಡ್ತಿದ್ದಾರೆ. ಅದನ್ನು ಮಾರಾಟ ಮಾಡುವಂಥ ದೊಡ್ಡ ಒಂದು ಸ್ಕ್ಯಾಮ್ ನಡೀತಾ ಇರುವಂಥದ್ದು ತುಮಕೂರಿನಲ್ಲಿ. ಅದರಲ್ಲಿಯೂ ಕೂಡ ಹೃದಯ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಮಾಫಿಯಾ ನಡೀತಿದೆ ಅಂದರೆ ಇವತ್ತಿನವರೆಗೂ ಕೂಡ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಅಚ್ಚರಿಯ ಸಂಗತಿ. ಇವತ್ತು ಅಧಿಕಾರಿಗಳಿಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಆ ಖಚಿತ ಮಾಹಿತಿಯನ್ನು ಆಧರಿಸಿ ಇವತ್ತು ಅವರು ಈ ಒಂದು ಏನು ರೈಸ್ ಮಿಲ್ಲ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಈ ವ್ಯಾನನ್ನು ಹಿಡಿತಾರೆ. ಆ ವ್ಯಾನ್ನ ಏನು ಚಾಲಕ ಏನಿರ್ತಾನೆ ಆತ ಕೂಡ ಇದೀಗ ಪರಾರಿಯಾಗಿರುವಂಥದ್ದು. ಇಷ್ಟು ದೊಡ್ಡ ರೈಸ್ ಮಿಲ್ನಲ್ಲಿ ಈ ಹೊತ್ತಿನಲ್ಲಿ ಈಗ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಈ ಒಂದು ಏನು ಮಿಲ್ನೊಳಗೆ ಕಾಣಿಸ್ತಾ ಇಲ್ಲ. ಯಾರು ಕೂಡ ಮಾಹಿತಿ ಕೊಡೋದಕ್ಕೂ ಕೂಡ ಯಾರೂ ಇಲ್ಲ. ಹಾಗಿದ್ರೆ ಇವರು ಯಾವ ರೀತಿಯಾದಂಥದ್ದನ್ನು ಏನೋ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಮಾಲೀಕರು ಇಲ್ಲ ಅಥವಾ ಸಿಬ್ಬಂದಿ ಇಲ್ಲ, ಯಾರೊಬ್ಬರು ಕೂಡ ಇಲ್ಲ ಅಂದರೆ ಏನಾದರೂ ಕಳ್ಳದಂಧೆ ಏನಾದರೂ ಮಾಡ್ತಾ ಇದ್ರ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಾಗುತ್ತೆ. ಇನ್ನು ಈ ರೈಸ್ ಮಿಲ್ನಲ್ಲಿ ಈ ರೀತಿಯ ನೂರಾರು ಬ್ಯಾಗ್ಗಳು ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಂಡಿಲ್ಲ. ಆ ಚೀಲಗಳಲ್ಲಿ ಇರೋ ಅಕ್ಕಿ ಯಾವುದು, ಅದನ್ನೆಲ್ಲ ರೈಸ್ ಮಿಲ್ನವರು ಖರೀದಿಸಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆಯೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಜೊತೆಗೆ ಇದೇ ರೇಷನ್ ಅಕ್ಕಿಯನ್ನ ಬೇರೆ ಚೀಲಗಳಲ್ಲಿ ತುಂಬಿ ಮಾರುತ್ತಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದು ಅಧಿಕಾರಿಗಳು ಇದನ್ನ ಕೂಡ ಪರಿಶೀಲನೆ ನಡೆಸಿಲ್ಲ. ಕೇವಲ ಮಿನಿ ಕ್ಯಾಂಟರ್ ಒಳಗಡೆ ಇದ್ದ ಮೂಟೆಗಳ ಬಗ್ಗೆ ದೂರು ನೀಡಲು ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಾಹನ ಮತ್ತು ರೈಸ್ ಮಿಲ್ ಮೇಲೆ ದೂರು ದಾಖಲಿಸುವುದಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅದೇನೇ ಇರಲಿ, ಈ ಪ್ರಕರಣದ ಮೂಲಕ ತುಮಕೂರಲ್ಲಿ ದೊಡ್ಡ ಮಟ್ಟದಲ್ಲಿ ರೈಸ್ ಮಾಫಿಯಾ ನಡೆಯುತ್ತಿರುವುದು ಮಾತ್ರ ಸ್ಪಷ್ಟವಾಗಿದೆ. ಬಡವರ ಪಾಲಿನ ಅಕ್ಕಿಯನ್ನ ಇಂತಹ ಹೆಗ್ಗಣಗಳು ತಿಂದು ತೇಗ್ತಾ ಇದ್ದು ಇದರ ಹಿಂದೆ ಕೆಲವು ಅಧಿಕಾರಿಗಳ ಕೈವಾಡ ಇರುವ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಇಷ್ಟೆಲ್ಲ ಸಾಕ್ಷ್ಯ ಪುರಾವೆ ಸಿಕ್ಕಿದ ಬಳಿಕವಾದರೂ ಏನಾದರೂ ಕ್ರಮವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಹರೀಶ್ ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.